ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಶಿಕ್ಷಕರ ದಿನಾಚರಣೆ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ. ಇಲ್ಲೇ ಒಂದು ಯಶಸ್ವಿ ಮಾಡಲು ಕಾರ್ಯಕ್ರಮ ನಡೆಸಿದ್ದೀರಾ. ಈ ಶಿಕ್ಷಕರ ದಿನಾಚರಣೆ ಬಗ್ಗೆ ಹೇಳಿ ಸರ್. ಶಿಕ್ಷಕರ ದಿನಾಚರಣೆ ಬಗ್ಗೆ ಹೇಳ್ಬೇಕಾದ್ರೆ ಇದು ನನ್ನ ಒಂದು ವೃತ್ತಿಯಾಗಿರೋದ್ರಿಂದ ಇದ್ರ ಬಗ್ಗೆ ಮೊದಲನೇದಾಗಿ ನನಗೆ ತುಂಬಾ ಆತ್ಮವಿಶ್ವಾಸ ಮತ್ತು ಆತ್ಮತೃಪ್ತಿ ಮತ್ತು ಹೆಮ್ಮೆ ಇದೆ. ಹಾಗಾಗಿ ಇವತ್ತು ನಾವು ಕಲಬುರಗಿ ಜಿಲ್ಲೆಯಿಂದ ಬಂದು ಈ ಒಂದು ಪ್ರದೇಶ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಏನ್ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಪ್ರಶಸ್ತಿಗೆ ನನ್ನ ಭಾಜನರಾಗಿ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ತುಂಬಾ ಹೆಮ್ಮೆ ಮತ್ತು ಸಂತೋಷ ಅನಿಸ್ತಾ ಇದೆ ಸರ್. ಈಗ ಹಳೇ ಮಾತುಗಳು ಹಳೇ ವಿಷಯಗಳು ಅಂತಲ್ಲ ಸರ್, ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಾರೆ. ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಹೇಳ್ತಾರಲ್ಲ, ಒಂದು ಪುಸ್ತಕ ಸಂಸ್ಕೃತಿ ಬಹಳಷ್ಟು ಕಡಿಮೆ ಮಾಡಿ ಈ ಒಂದು ಮೊಬೈಲ್ ಸಂಸ್ಕೃತಿ, ಈ ತಂತ್ರಜ್ಞಾನ, ಸೋಷಿಯಲ್ ಮೀಡಿಯಾ ಅದ್ರ ಜೊತೆಗೆ ಜಾಸ್ತಿ ಹೋಗ್ತಾ ಇದ್ರೆ ಹಳೇ ದಿನ ಪುಸ್ತಕ ಸಂಸ್ಕೃತಿ ಬರಬೇಕು. ಅವ್ರಿಗೊಂದು ಸಲಹೆ ಸೂಚನೆಗಳು, ಒಂದು ಆಶೀರ್ವಾದ ತರನೇ ಮಾಡಿ ಸರ್. ಈ ಒಂದು ಆಧುನಿಕ ಕಾಲದಲ್ಲಿ ಏನು ಟೆಕ್ನಾಲಜಿ ಬಂದಿದೆ, ಈ ಮೊಬೈಲ್, AI, ಈ ಟೆಕ್ನಾಲಜಿಯನ್ನು ಹೊರತುಪಡಿಸಿ ನಾವು ಒಂದು ನಮ್ಮ ಒಂದು ಹಳೆಯ ಏನು ಪುಸ್ತಕೀಯ ಸಂಸ್ಕೃತಿ ಇದೆ ಅದು ಶಾಶ್ವತವಾಗಿ ನಮ್ಮ ತಲೆಯಲ್ಲಿ ಒಂದು ಜ್ಞಾನವನ್ನ ಬಿತ್ತಕ್ಕಂತ, ಅಕ್ಷರ ಬೀಜಗಳನ್ನ ಬಿತ್ತಕ್ಕಂತ ಒಂದು ಬಹುಮುಖ್ಯವಾದ ಒಂದು ಸಾಧನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗಿನ ಕಾಲದಲ್ಲಿ ಮೊಬೈಲ್ ಟೆಕ್ನಾಲಜಿ ಎಷ್ಟೇ ಫಾಸ್ಟ್ ಇದ್ರೂ ಕೂಡ ಅದು ಒಂದು ಪುಸ್ತಕದ ಮುಂದೆ ಕಮ್ಮಿನೇ ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಥವಾ ಹಿಂದಿನ ಕಾಲದಲ್ಲೂ ಕೂಡ ಒಂದು ಸರ್ತಿ ಪ್ರಾಕ್ಟೀಸ್ ಮಾಡೋದನ್ನ ನಾವು 10 ಸರ್ತಿ ಬರೆಯೋದಷ್ಟೇ, 100 ಸರ್ತಿ ಓದೋದಷ್ಟೇ ಅಂತ ಹೇಳ್ತಾ ಇದ್ವಿ. ಪುಸ್ತಕವನ್ನು ಬಿಟ್ಟು ಬೇರೆ ಏನ್ ನೋಡಿದ್ರು ಕೂಡ ನಾವು ಪರ್ಫೆಕ್ಟ್ ಇರ್ತಿದ್ವಿ. ಅವಾಗ ಬುಕ್ ನಮಗೆ ಪರ್ಫೆಕ್ಟ್ ಆಗಿ ಮಾಡ್ತಾ ಇತ್ತು. ಬಟ್ ಈಗ ಹೇಗಿದೆ ಅಂದ್ರೆ ನಿಮಗೆ ಜ್ಞಾನ ಸಿಗುತ್ತೆ, ಬಟ್ ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳೋಷ್ಟು ತಾಳ್ಮೆನೂ ನಮ್ಮ ಹತ್ರ ಇಲ್ಲ. ಆ ಒಂದು ಇದು ಕೂಡ ನಮಗೆ ಸಿಗ್ತಾ ಇಲ್ಲ, ಸಮಯ ಕೂಡ ಸಿಗ್ತಾ ಇಲ್ಲ. ಅದಕ್ಕೆ ನಮಗೆ ಅದು ಒಂದು ಬಹಳ ಪರಿಪೂರ್ಣವಾದಂತ ಒಂದು ಸಾಧನ ಅಂತ ನಾನು ಹೇಳ್ತೀನಿ ಸರ್. ಬುಕ್ ಇಲ್ಲ, ಬರುತ್ತೆ ಸರ್. ಯಾಕಂದ್ರೆ ನಾವು ಶಿಕ್ಷಣ ಪಡಿಬೇಕಾದ್ರೆ ಸರಿಸುಮಾರು 1 ರಿಂದ 5ನೇ ತರಗತಿ ಪ್ರೈಮರಿ ಸ್ಕೂಲ್ ಲೋಕಲ್ ನಮ್ದು. ಅದಾದ ನಂತರ ಇದ್ದದ್ದು ದಿನಾಲು 4 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. 6ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೂ ನಾವು ನಡ್ಕೊಂಡು ಹೋಗಿನೇ ಶಾಲೆಯನ್ನು ಕಲ್ತಿದ್ವಿ. ಅದಾದ ನಂತರ ಕೂಡ ಅದೇ ತರ ತುಂಬಾ ಮೊಳಕಾಲ್ಮೂರು ಕೆಸರು ಇರ್ತಿತ್ತು. ಅಲ್ಲೆಲ್ಲ ಚಿಂಚೋಳಿ ತಾಲೂಕು ನಮ್ದು. ಮೊನ್ನೆ ವೀರೇಂದ್ರ ಪಾಟೀಲ್ ಅವರ ಒಂದು ಮತಕ್ಷೇತ್ರ ಮುಖ್ಯಮಂತ್ರಿಗಳ ಆಗಿದ್ರು. ಅಲ್ಲಿ ನಾವು ಪಡಿಬೇಕಾದ್ರೆ ಬಹಳಷ್ಟು ನಮಗೆ ಈಗ ಹೆಮ್ಮೆ ಅನಿಸ್ತೇವೆ ಸರ್. ಅವಾಗೇನ್ ನಾವು ಕಷ್ಟಪಟ್ಟಿದ್ವಿ, ಅದ್ರ ಪ್ರತಿಫಲ ಈಗ ನಮ್ಗೆ ಆಗ್ತಾ ಇದೆ ಸರ್. ಒಂದು ಕುಟುಂಬ ಸಮೇತ ಬಂದು ನಮ್ಮ ಮನೆಯವರು ಮಗ ಎಲ್ಲ ಬಂದು ಹಿರಿಯರ ಮುಂದೆ ನಾವು ಹಿರಿಯ ಶಿಕ್ಷಕರು ಒಂದು ಪ್ರಶಸ್ತಿ ತಗೊಂಡಿರೋ ಏನು ಸರ್? ಮೊದಲನೇದಾಗಿ ನಾವು ಈ ಶಿಕ್ಷಕ ವೃತ್ತಿಯಲ್ಲಿ ಇರ್ಬೇಕಾದ್ರೆ ಮನೆಯಲ್ಲಿ ನಮ್ಗೆ ತುಂಬಾ ಸಪೋರ್ಟಿವ್ ಆಗಿ ಮತ್ತು ಪ್ರತಿ ಕ್ಷಣದಲ್ಲಿ ಕೆಲವೊಂದು ಟೈಮ್ ಈಗ ಎಕ್ಸ್ಟ್ರಾ ಕ್ಲಾಸಸ್ ಇದೆ, 6 ಗಂಟೆ 7 ಗಂಟೆಗೆಲ್ಲಾನು ಹೋಗ್ಬೇಕಾದ್ರೂ ಕೂಡ ನಮ್ಗೆ 2 ಹೊತ್ತು ಟೈಮ್ ಊಟ ಅದೆಲ್ಲ ಮಾಡಿ ನಮ್ ಧರ್ಮಪತ್ರ ನೀಡ್ತಾರೆ. ಅವ್ರಿಗೆ ನಾವು ಅದ ಆಭಾರಿಯಾಗಿರ್ತೇವೆ ಸರ್. ಮೊದಲನೇದು. 2ನೇದು ಫ್ಯಾಮಿಲಿಯವ್ರ ಜೊತೆ ಬಂದಿದ್ದು ತುಂಬಾ ಖುಷಿನೇ ಆಗ್ತದೆ. ಇದರಿಂದ ನಮ್ಮ ತಂದೆ ತಾಯಿಗಳ ಪಾತ್ರವೂ ಕೂಡ ಬಹಳಷ್ಟಿದೆ. ಅವರು ಇಲ್ಲಿಂದ ದೂರ ಇರ್ಬೋದು, ಬಟ್ ನಮಗೆ ಶಿಕ್ಷಣ ಕೊಡ್ಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಕಷ್ಟ, ಆ ದಿನಗಳು ಬಹಳ ನೆನಪಾಗುತ್ತೆ ಸರ್. ಬಹಳಷ್ಟು ಹಿರಿಯರಿಗೆ ಪ್ರಶಸ್ತಿ ಬಂದಿದೆ. ಅದೆಲ್ಲ ಯುವತಿಯರು ಶಿಕ್ಷಕರು ಗುರುತಿಸಿದರೆ ಒಂದು ಯುವ ಶಿಕ್ಷಕರು ಏನಾದ್ರು ಇಷ್ಟಪಡ್ತಾರೆ ಸರ್? ಯುವ ಶಿಕ್ಷಕರಲ್ಲಕ್ಕೆ ನಾವು ಈ ಒಂದು ಸರ್ಟನ್ ಏಜ್ ಗ್ರೂಪ್ ಅಲ್ಲಿ ನೋಡಿದ್ರೆ ನಾವು ನಿಮ್ಗೆ ಯುವಕರ ಕಾಣ್ಬೋದು. ನಮ್ಗೆ ಒಂದು ಹೊಸ ಚೈತನ್ಯ ಇರುತ್ತೆ. ಈಗ ನಾವು ಸರಿಸುಮಾರು 17ನೇ ವರ್ಷ ನಾವು ಸೇವೆ ಸಲ್ಲಿಸ್ತಾ ಇರೋದು. ಪ್ರಾಥಮಿಕದಲ್ಲಿ 14 ವರ್ಷ, ಈಗ ಹೈಸ್ಕೂಲಲ್ಲಿ 3 ವರ್ಷ. ನಾವು ಈಗೇನು ಹೊಸ ತಂತ್ರಜ್ಞಾನ ಬಂದಿದೆ, ಈ ತಂತ್ರಜ್ಞಾನವನ್ನು ಬಳಸ್ಕೊಂಡ್ರೆ ನಮಗೆ ಮಕ್ಕಳು ನೋಡ್ತಕ್ಕಂಥ ದೃಷ್ಟಿಕೋನ ಚೇಂಜ್ ಆಗುತ್ತೆ. ಯಾಕಂದ್ರೆ ನಾವು ಬರೀ ಬುಕ್ ಹಿಡಿದು ಪಾಠ ಮಾಡ್ತೀವಿ ಅಂದ್ರೆ ಈಗ ಆಗೋದಿಲ್ಲ. ಮಕ್ಕಳು ನಮ್ಗಿಂತ ಅಡ್ವಾನ್ಸ್ಡ್ ಇದಾರೆ. ನಾವು ಅವರಿಗೆ ನಾವು ರೀಚ್ ಆಗ್ಬೇಕಾಗುತ್ತೆ ಈಗಿನ ಒಂದು ಇದ್ರಲ್ಲಿ. ಹಾಗಾಗಿ ಆಧುನಿಕ ತಂತ್ರಜ್ಞಾನ ಬಳಸ್ಕೊಂಡೆ ನಾವು ಪಾಠ ಮಾಡ್ಬೇಕಾಗುತ್ತೆ. ನನ್ನ ಹೆಸರು ಮನೋಹರ್ ಅಂತ ಸರ್. ನನ್ನ ಊರು ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಶಾಲೆ ಸರ್ಕಾರಿ ಪ್ರೌಢಶಾಲೆ ಕುಂಸಿ, ತಾಲೂಕಾ ಕಲಬುರಗಿ ಉತ್ತರ ಅಂತ. ಮತ್ತೆ ಇನ್ನೊಂದು ನಮ್ಮ ಶಾಲೆಯ ಪ್ರತಿಯೊಬ್ಬ ಸಹ ಶಿಕ್ಷಕರಿಗೂ ಮುಖ್ಯ ಗುರುಗಳಿಗೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ನಮ್ಮ ಶಾಲೆ ತಾಲೂಕಿನಲ್ಲಿ ಈ ವರ್ಷ SSLC ರಿಸಲ್ಟ್ ಅಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಒಂದು ಶಾಲೆ, 68% ಜಿಲ್ಲೆಗಿಂತಲೂ. ಇದಕ್ಕೆ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ನಮ್ಮ ಕ್ಷೇತ್ರ ಶಿಕ್ಷಣ ಆಗಿರ್ತಕ್ಕಂಥ ಸೋಮಶೇಖರ್ ಸರ್ ಆಗಿರ್ಬೋದು, ನಮ್ಮ ಮುಖ್ಯ ಗುರುಗಳಾಗಿರ್ತಕ್ಕಂಥ ರಮಾಬಾಯಿ ಮೇಡಮ್ ಅವರಾಗಿರ್ಬೋದು, ಎಲ್ಲ ನನ್ನ ಸ್ಟಾಫ್ ಕೂಡ ಕಾರಣಕರ್ತರಾಗಿರೋದ್ರಿಂದ ನಾವು ಒಂದು ಯಶಸ್ವಿಯಾಗಿ ಶಾಲೆಯನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಎಲ್ರಿಗೂ ಒಂದು ಪ್ರಶಸ್ತಿ ಬಂದಿದೆ. ನಮ್ಮ ಪ್ರಶಸ್ತಿ ಸಿಕ್ಕಿದೆ. ಏನು ಸರ್ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಅವರು ಈಗ ಸ್ಕೂಲಿಗೆ ಹೋಗ್ತಾರ ಅಂತಂದ್ರೆ ಈಗ ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ. ನಾನ್ ನೋಡ್ದಂಗೆ ತುಂಬಾ ಟೈಮ್ ಸ್ಕೂಲ್ನಾಗೆ ಕೊಡ್ತಾ ಇದ್ರು. ಎಕ್ಸ್ಟ್ರಾ ಕ್ಲಾಸ್ ಅದು ಎಲ್ಲ ಮಾಡ್ತಾ ಇದ್ರಲ್ಲ, ಜಾಸ್ತಿ ಹೊತ್ತು ಸ್ಕೂಲಿಗೆ ಕೊಡ್ತಾ ಇದ್ರು ಅವರು. ಅದಕ್ಕೆ ಅವ್ರಿಗೆ ತಕ್ಕ ಪ್ರಶಸ್ತಿ ಅವ್ರಿಗೆ ಸಿಕ್ಕಿದೆ ಅಂತ ನಾನ್ ತಿಳ್ಕೊತೀನಿ ಸರ್.
ಮೇಡಮ್ ನೀವು ಸ್ಟೂಡೆಂಟ್ ಆಗಿದ್ರಿ, ನಾವು ಸ್ಟೂಡೆಂಟ್ ಆಗಿದ್ವಿ, ಇವರು ಮಾಸ್ಟರ್ ಸಿಕ್ಕಿದ್ದಾರೆ. ಮನೆಯಲ್ಲಿ ಯಾವ ರೀತಿ ಇದೆ ಮೇಡಮ್? ತುಂಬಾ ಖುಷಿ ಇದೆ ಸರ್. ನನ್ಗೆ ಅದೇ ಆಸೆ ಇತ್ತು, ಟೀಚರೇ ಇರ್ಬೇಕಂತ ಆಸೆ ಇತ್ತು. ಅದೇ ತರ ಸಿಕ್ಕಿದ್ದಾರೆ, ತುಂಬಾ ಖುಷಿ ಇದೆ ಸರ್. ಪ್ರಶಸ್ತಿ ಸಿಕ್ಕಿದೆ, ಏನು ಅನ್ಸ್ತಾ ಇದೆಯಾ ಪುಟ? ಚೆನ್ನಾಗ್ ಅನ್ನಿಸ್ತು. ನಿಮ್ಮ ಹೆಸರೇನು? ಮಾರ್ಕ್ಸಾರ್ತ್. ಓಕೆ, ವೆರಿ ಗುಡ್.